ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಜನತೆಗೆ ಯಾರೆಲ್ಲ ಗೌರ್ಮೆಂಟ್ ಜಾಬ್ ಆಸ್ಪಿರೆಂಟ್ಸ್ ಇದ್ದೀರಾ ಅವರಿಗೆ ಒಂದು ಹೊಸ ಸಿಹಿ ಸುದ್ದಿ ಏನಂದ್ರೆ ಬಳ್ಳಾರಿ ಡಿಸಿಸಿ ಬ್ಯಾಂಕ್ನಿಂದ ಸುಮಾರು 82 ಪೋಸ್ಟ್ಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಈ ಒಂದು ನೋಟಿಫಿಕೇಶನ್ ಆಗಿರೋದು 6 ಏಪ್ರಿಲ್ 2026ರಲ್ಲಿ. ಇದರಲ್ಲಿ ಯಾರೆಲ್ಲ ಎಲಿಜಿಬಲ್ ಇರ್ತೀರಿ ಅಂತ ಹೇಳಿದ್ರೆ, ನೀವು ಡಿಗ್ರಿ ಮಾಡಿರೋರು, ಮತ್ತೆ ಸೆಕೆಂಡ್ PUC ಮಾಡಿರೋರು, ಮತ್ತೆ SSLC ಮಾಡಿರೋರು ಎಲ್ಲರೂ ಎಲಿಜಿಬಲ್ ಇರ್ತೀರಿ. ಈ ಒಂದು ನೋಟಿಫಿಕೇಶನ್ ನ ಕಂಪ್ಲೀಟ್ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ. ಈ ಒಂದು ನೋಟಿಫಿಕೇಶನ್ ಡೀಟೇಲ್ಸ್ ನಾನು ಈ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಗೋ ಅಂಡ್ ಡೌನ್ಲೋಡ್ ದಿಸ್ ನೋಟಿಫಿಕೇಶನ್, ವೆರಿಫೈ ಮಾಡಬಹುದು. ಇದ್ರ ಬಗ್ಗೆ ನಮ್ಮ ಎಂಕರೇಜ್ ಇಂಡಿಯಾ ಕಡೆಯಿಂದ ಒಂದು ಕಂಪ್ಲೀಟ್ ಕ್ರ್ಯಾಶ್ ಕೋರ್ಸ್ ಸಹ ಲಾಂಚ್ ಮಾಡ್ತಿದೀವಿ. ಸೊ ಅದ್ರ ಬಗ್ಗೆ ಸಹ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಲೆಟ್ಸ್ ಬಿಗಿನ್. ಈ ಒಂದು ನೋಟಿಫಿಕೇಶನ್ ಅಲ್ಲಿ ವ್ಯವಸ್ಥಾಪಕರು ಅಂದ್ರೆ ಮ್ಯಾನೇಜರ್ ಪೋಸ್ಟ್ಗೆ ಸುಮಾರು 22 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿದೆ. ಸೊ ಇದರ ಬೇಸಿಕ್ ಪೇ ಬಂದಿದೆ 44,425 ರೂಪಾಯಿಗಳಾಗಿರುತ್ತೆ. ಸೊ 22 ಪೋಸ್ಟ್ಗಳಿಗೆ ವೇಕೆನ್ಸಿ ಇದಾವೆ. ಸೊ ಇದಕ್ಕೆ ಎಲಿಜಿಬಿಲಿಟಿ ಬಂದಿದ್ರೆ ಎನಿ ಡಿಗ್ರಿ, ನೀವು ಯಾವುದೇ ಒಂದು ಡಿಗ್ರಿ ಮಾಡಿದ್ರೆ ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ ಇದಾದ ಮೇಲೆ ಸೆಕೆಂಡ್ ಪೋಸ್ಟ್ ಯಾವ್ದು ಅಂತ ಹೇಳಿದ್ರೆ, ನಿಮಗೆ ದ್ವಿತೀಯ ದರ್ಜೆ ಸಹಾಯಕರು SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ 28 ಪೋಸ್ಟ್ಗಳು ವೇಕೆಂಟ್ ಇದಾವೆ. ಇದಕ್ಕೆ ಎಲಿಜಿಬಿಲಿಟಿ ಏನಂದ್ರೆ ನೀವು ಜಸ್ಟ್ ಸೆಕೆಂಡ್ PUC ಮಾಡಿದ್ರೆ ಸಾಕು. ನೆಕ್ಸ್ಟ್ ಬಂದಿದೆ ಥರ್ಡ್ ಪೋಸ್ಟ್ ಬಂದಿದೆ ವಾಹನ ಚಾಲಕರು ಒಂದು ಪೋಸ್ಟ್ ವೇಕೆಂಟ್ ಇದೆ. ಇದರ ಬೇಸಿಕ್ ಪೇ ಬಂದಿದೆ 31,775. ಇದಕ್ಕೆ ನೀವು ಬರೀ SSLC ಮಾಡಿ ಯಾರೆಲ್ಲ DL ಹೋಲ್ಡರ್ಸ್ ಇರ್ತೀರಾ ಅವ್ರು ಈ ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ ಬಂದಿದೆ SSLC ಮೇಲೆ ಇನ್ನ 31 ಪೋಸ್ಟ್ಗಳಿದೆ. ನೋಡಿ ಇಲ್ಲಿ ಒಂದು ಬಂಪರ್ ಆಫರ್ ಅಂತ ಹೇಳ್ಬಹುದು. ಯಾರೆಲ್ಲ SSLC ಮಾಡಿರ್ತೀರಾ ಜಸ್ಟ್ SSLC ಮೇಲೆ 31 ಪೋಸ್ಟ್ಗಳು. ಸೊ ಇದರ ಬೇಸಿಕ್ ಪೇ ಬಂದಿದೆ 29,600 ರೂಪಾಯಿಗಳು ಇರುತ್ತದೆ. ಸೊ ಇದರ ನಿಮಗೆ ಕ್ಯಾಟಗರಿ ವೈಸ್ ಡಿವಿಷನ್ಸ್, ರೋಸ್ಟರ್ ಸಿಸ್ಟಮ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ನಾನು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಡೌನ್ಲೋಡ್ ದ ಕಂಪ್ಲೀಟ್ ನೋಟಿಫಿಕೇಶನ್ ಅಂಡ್ ಸಿ ಇಟ್. ಇಲ್ಲ ಅಂತ ಹೇಳಿದ್ರು ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ನೀವು ನೋಡಬಹುದು ಯಾವೆಲ್ಲ ಕ್ಯಾಟಗರಿಗೆ ಎಷ್ಟೊಂದು ಪೋಸ್ಟ್ಗಳು ವೇಕೆಂಟ್ ಇದಾವೆ ಅಂತ. ಓಕೆ, ನೆಕ್ಸ್ಟ್ ಬಂದಿದೆ ನೋಡಿ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಎಜುಕೇಶನಲ್ ಕ್ವಾಲಿಫಿಕೇಶನ್, ಅದನ್ನ ಕ್ಲೀನ್ ಆಗಿ ನೋಡ್ತಾ ಹೋಗೋಣ. ವ್ಯವಸ್ಥಾಪಕರು ಅಂದ್ರೆ ಮ್ಯಾನೇಜರ್ಗೆ ಏನು ನೀವು ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ ಹೇಳಿದ್ರೆ, ನೀವು ಜಸ್ಟ್ ಪದವಿಯಲ್ಲಿ ತೇರ್ಗಡೆ ಆಗಿರಬೇಕು. ಸೊ ಯು ಜಸ್ಟ್ ಹ್ಯಾವ್ ಟು ಹ್ಯಾವ್ ಎ ಡಿಗ್ರಿ ಇದ್ರೆ ಸಾಕು. ನೆಕ್ಸ್ಟ್ ಬಂದಿದೆ ದ್ವಿತೀಯ ದರ್ಜೆ ಸಹಾಯಕರು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಗೆ ನೀವು ದ್ವಿತೀಯ PUC ಅಂದ್ರೆ ಸೆಕೆಂಡ್ PUC ಆಗಿದ್ರೆ ಸಾಕು. ನೆಕ್ಸ್ಟ್ ಬಂದಿದೆ ವಾಹನ ಚಾಲಕರು, ಸೊ ಡ್ರೈವರ್. ಸೊ ಈ ಪೋಸ್ಟ್ಗೆ ನೀವು SSLC ಮಾಡಿ ಒಂದು ಡ್ರೈವಿಂಗ್ ಲೈಸೆನ್ಸ್ ಹೋಲ್ಡರ್ ಇದ್ರೆ ಸಾಕು, DL. ಮತ್ತೆ ಕಿರಿಯ ಸೇವಕರು ಅಂದ್ರೆ ಜೂನಿಯರ್ ಹೆಲ್ಪರ್, ಇವರು SSLC ಮಾಡಿದ್ರೆ ಸಾಕು. ಓಕೆನಾ, ಇಷ್ಟೊಂದು ಎಲ್ಲ ನಾನು ನಿಮ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದಿದೆ ಏಜ್ ರಿಲ್ಯಾಕ್ಸೇಷನ್. ವಯೋಮಿತಿ ಎಷ್ಟಿರಬೇಕು ಅಂದ್ರೆ ಮಿನಿಮಮ್ ನಿಮ್ಗೆ 18 ವರ್ಷ ಆಗಿರಬೇಕು, ಮತ್ತೆ ಮ್ಯಾಕ್ಸಿಮಮ್ ಅದರ ಒಳಗೆ ಇರಬೇಕು. ಏನಂದ್ರೆ ಪರಿಶಿಷ್ಟ ಜಾತಿ SC ST ಮತ್ತೆ ಕ್ಯಾಟಗರಿ 1 ಯಾರೆಲ್ಲ ಬಿಲಾಂಗ್ ಆಗಿರ್ತೀರಾ ಅವ್ರಿಗೆ 40 ವರ್ಷಕ್ಕನ್ನ ಜಾಸ್ತಿ ಏಜ್ ಆಗಿರಬಾರದು. ಮತ್ತೆ ಹಿಂದುಳಿದ ವರ್ಗಗಳು ಅಂದ್ರೆ 2A 2B 3A 3B ಇವರಿಗೆ ಎಲ್ಲರಿಗೂ 38 ವರ್ಷಕ್ಕನ್ನ ಜಾಸ್ತಿ ನಿಮ್ಗೆ ಏಜ್ ಆಗಿರಬಾರದು. ಮತ್ತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಮತ್ತೆ ನಿಮಗೆ ಮಾಜಿ ಸೈನಿಕರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ, PH ಕ್ಯಾಂಡಿಡೇಟ್ಗೆ ಏಜ್ ರಿಲ್ಯಾಕ್ಸೇಷನ್ ಇದೆ, ಮತ್ತೆ ವಿಡೋಸ್ಗೆ ಏಜ್ ರಿಲ್ಯಾಕ್ಸೇಷನ್ ಇದೆ. ಮತ್ತೆ ಫೀಸ್, ನೆಕ್ಸ್ಟ್ ಬಂದಿದೆ ಫೀಸ್. ಅರ್ಜಿ ಶುಲ್ಕ ಎಷ್ಟಿದೆ ಅಂತ ಹೇಳಿದ್ರೆ 2A 2B 3A 3B ಹಾಗೂ ಜನರಲ್ ಕ್ಯಾಂಡಿಡೇಟ್ಸ್ಗೆ 1,000 ರೂಪಾಯಿ ಫೀಸ್ ಇದೆ. ಮತ್ತೆ SC ST ಕ್ಯಾಟಗರಿ 1 ಅವ್ರಿಗೆ 500 ರೂಪಾಯಿ ಫೀಸ್ ಇದೆ. ಸೊ ನಿಮಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಯಾವಾಗಿಂದ ನಿಮಗೆ ಡೇಟ್ಸ್ ಸ್ಟಾರ್ಟ್ ಆಗಿದೆ ಅಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 6ನೇ ತಾರೀಕಿಂದಾನೇ ಸ್ಟಾರ್ಟ್ ಆಗಿದೆ. ಮೇ 6ನೇ ತಾರೀಕವರೆಗೂ ನೀವು ಅಪ್ಲಿಕೇಶನ್ ಹಾಕಬಹುದು. ಸೊ ಡಿಲೇ ಮಾಡಕ್ಕೆ ಹೋಗ್ಬೇಡಿ. ಆಲ್ರೆಡಿ ಇವತ್ತು 20 ತಾರೀಕು, 20 ನಿಮಗೆ ಏಪ್ರಿಲ್ ಆಗಿದೆ. ಸೊ ಇನ್ನ ಬರೀ 15ರಿಂದ 16 ದಿವಸಗಳು ನಿಮ್ಮ ಹತ್ರ ಉಳಿದಿದೆ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಅಪ್ಲೈ ಮಾಡಕ್ ಹೋದ್ರೆ ನೆಟ್ವರ್ಕ್ ಇಶ್ಯೂಸ್ ಎಲ್ಲ ಬರುತ್ತೆ. ಸೊ ಆದ್ರಿಂದ ಇವಾಗೆ ಅಪ್ಲೈ ಮಾಡಿ. ಸುಮಾರು 82 ಪೋಸ್ಟ್ಗಳಿದಾವೆ ಬೇಸ್ಡ್ ಆನ್ ಡಿಗ್ರಿ, PUC ಹಾಗೂ SLC ಆಗಿರ್ಬೋದು. ಸೊ ಡೋಂಟ್ ಮಿಸ್ ದಿಸ್ ಗೋಲ್ಡನ್ ಆಪರ್ಚುನಿಟಿ. ಓಕೆ, ಮತ್ತೆ ಆಯ್ಕೆ ವಿಧಾನ. ನಿಮ್ಗೆ ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ 2 ಟೈಪ್ಸ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ. ಒಂದು ಬಂದಿದ್ದೆ ನಿಮ್ಮ ಮ್ಯಾನೇಜರ್ ಆಗಿರಬಹುದು ಅಥವಾ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆಗಿರಬಹುದು. ಇವರಿಗೆ 200 ಮಾರ್ಕ್ಗಳಿಗೆ ಎಕ್ಸಾಮ್ ಆಗುತ್ತೆ. ನೆಕ್ಸ್ಟ್ ಡ್ರೈವರ್ ಆಗಿರಬಹುದು ಮತ್ತೆ ಹೆಲ್ಪರ್, ಈ 2 ಪೋಸ್ಟ್ಗಳಿಗೆ ನಿಮಗೆ ಬರೀ 100 ಮಾರ್ಕ್ಗಳಿಗೆ ನಿಮ್ಗೆ ಎಕ್ಸಾಮಿನೇಷನ್ ಆಗುತ್ತೆ. ಸೊ
ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವ್ಯವಸ್ಥಾಪಕರು, ಮ್ಯಾನೇಜರ್, ಇವರಿಗೆ ಇಲ್ಲಿ ನೋಡಿ 200 ಮಾರ್ಕ್ಗಳಿಗೆ ನಿಮಗೆ ಎಕ್ಸಾಮ್ ಇರುತ್ತೆ. MCQ ಟೈಪ್ ಇರುತ್ತೆ. ಸೊ ಪೆನ್ ಅಂಡ್ ಪೇಪರ್ MCQ, ಪೆನ್ ಅಂಡ್ ಪೇಪರ್ ಪ್ಯಾಟರ್ನ್ MCQ ಟೈಪ್ ಎಕ್ಸಾಮಿನೇಷನ್ ಇರುತ್ತೆ. ನಿಮಗೆ ಇಲ್ಲಿ ನೋಡ್ಬೋದು ಕನ್ನಡ ಭಾಷೆ ನಿಮಗೆ ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಇರುತ್ತೆ, ಜನರಲ್ ಇಂಗ್ಲಿಷ್ ಇನ್ಕ್ಲೂಡ್ ಇರುತ್ತೆ, ಮತ್ತೆ ಸಾಮಾನ್ಯ ಜ್ಞಾನ ಅಂದ್ರೆ ಜನರಲ್ ನಾಲೆಡ್ಜ್ ಇನ್ಕ್ಲೂಡ್ ಇರುತ್ತೆ, ಸಹಕಾರ ವಿಷಯ ಅಂದ್ರೆ ಕೋಆಪರೇಟಿವ್ಸ್ ಇನ್ಕ್ಲೂಡ್ ಇರುತ್ತೆ, ಭಾರತದ ಸಂವಿಧಾನ ಅಂದ್ರೆ ಇಂಡಿಯನ್ ಪಾಲಿಟಿ ಇನ್ಕ್ಲೂಡ್ ಇರುತ್ತೆ, ಮತ್ತೆ ಬ್ಯಾಂಕಿಂಗ್ ರಿಲೇಟೆಡ್ 25 ಮಾರ್ಕ್ಸ್ ಇನ್ಕ್ಲೂಡೆಡ್ ಇರುತ್ತೆ. ಇದ್ರ ಬಗ್ಗೆ ನಾವು ಒಂದು ಕಾಂಪ್ರಹೆನ್ಸಿವ್ ಆಗಿ ಒಂದು ಕೋಚಿಂಗ್ ನಡೆಸ್ತಿದೀವಿ. 2 ರಿಂದ 3 ತಿಂಗಳಲ್ಲಿ ನಿಮ್ಗೊಂದು ಕ್ರ್ಯಾಶ್ ಕೋರ್ಸ್ ಅಂತ ಮಾಡ್ತಿದೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಈ ಒಂದು ನಿಮ್ಮ ಪೋಸ್ಟ್ಗಳಿಗೆ ನೀವು ರೆಡಿ ಆಗಬೇಕು ಅನ್ಸ್ತಿದ್ರೆ ಈ ಒಂದು ಫೋನ್ ನಂಬರ್, ನಮ್ಮ ಇನ್ಸ್ಟಿಟ್ಯೂಟ್ ಫೋನ್ ನಂಬರ್ಗೆ 9611621195 ಈ ಒಂದು ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಮ ಅಡ್ಮಿಷನ್ ತಗೋಬಹುದು. ಆಲ್ರೆಡಿ ಬ್ಯಾಚಸ್ ಸ್ಟಾರ್ಟ್ ಆಗಿದೆ, ಬ್ಯಾಚಸ್ ನಡೀತಿದೆ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಯಾಕೆಂದ್ರೆ ಈ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ನಮ್ಗೆ 2 ರಿಂದ 3 ತಿಂಗಳು ಕಾಲಾವಕಾಶ ಬೇಕಾಗಿರೋದ್ರಿಂದ ನೀವು ಆದಷ್ಟು ಬೇಗ ಜಾಯ್ನ್ ಆದ್ರೆ ಅರ್ಲಿ ಬರ್ಡ್ ಆಫರ್ಸ್ ಇರುತ್ತೆ. ಸೊ ಯು ಕ್ಯಾನ್ ಟೇಕ್ ದ ಅಡ್ಮಿಷನ್ ಅಟ್ ಲಿಟಲ್ ಬಿಟ್ ಕನ್ಸೆಷನ್ ಪ್ರೈಸ್ ಆಸ್ ವೆಲ್. ನೆಕ್ಸ್ಟ್ ಬಂದಿದೆ ನಿಮಗೆ ದ್ವಿತೀಯ ದರ್ಜೆ ಸಹಾಯಕರು, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಗೆ ಸೇಮ್ 200 ಮಾರ್ಕ್ಗಳು, ಸೇಮ್ ಸಿಲೆಬಸ್ ಇರುತ್ತೆ. ವಾಹನ ಚಾಲಕರು, ಡ್ರೈವರ್, ಇವ್ರಿಗೆ ನಿಮಗೆ ಬರೀ ಕನ್ನಡ ಭಾಷೆ ಹಾಗೂ ಜನರಲ್ ನಾಲೆಡ್ಜ್ 50 ಮಾರ್ಕ್ಗಳಿಗೆ ಇರುತ್ತೆ. ಸೊ ಟೋಟಲಿ 100 ಮಾರ್ಕ್ಸ್ಗಳಿಗೆ ಇರುತ್ತೆ ಎಕ್ಸಾಮ್. ಇವ್ರಿಗೆ ಸಹ ನಾವು ಕೋಚಿಂಗ್ ನಡೆಸ್ತಿದ್ದೀವಿ. ಮತ್ತೆ ಕಿರಿಯ ಸೇವಕರು, ಜೂನಿಯರ್ ಹೆಲ್ಪರ್, ಇವ್ರಿಗೂ ಸಹ ಸೇಮ್ ಪ್ಯಾಟರ್ನ್ ಇರುತ್ತೆ. ಏನಂದ್ರೆ ಕನ್ನಡ ಭಾಷೆಯಿಂದ 50 ಮಾರ್ಕ್ಗಳು, ಸಾಮಾನ್ಯ ಜ್ಞಾನ ಅಂದ್ರೆ ಜನರಲ್ ನಾಲೆಡ್ಜ್ ಇಂದ 50 ಮಾರ್ಕ್ಗಳು. ಸೊ ಇಷ್ಟೊಂದೆಲ್ಲ ಡೀಟೇಲ್ಸ್ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ. ಸೊ ನಿಮಗೆ ಈ ತರಹದ ಇನ್ನಷ್ಟು ಮಾಹಿತಿ, ಇನ್ನಷ್ಟು ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಆಗಿರ್ಲಿ, ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮಿನೇಷನ್ ಡೀಟೇಲ್ಸ್ ಅಥವಾ ನೋಟಿಫಿಕೇಶನ್ ಬಗ್ಗೆ ನಿಮಗೆ ತ್ವರಿತವಾಗಿ ಮಾಹಿತಿ ಬೇಕಾದಲ್ಲಿ ಹಾಗೂ ಕೋಚಿಂಗ್ ಬೇಕಾದಲ್ಲಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮಗೆ ಇನ್ ಡೀಟೈಲ್ ಆಗಿ ನಿಮಗೆ ಕೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ 9611621195ಗೆ ಫೋನ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ ನೀವು ಇನ್ಫಾರ್ಮೇಶನ್ ತಿಳ್ಕೊಳ್ಳಬಹುದು. ಥ್ಯಾಂಕ್ ಯು.